ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಬಾಹ್ಯಾಕಾಶದಲ್ಲಿ ಭಾರತಕ್ಕೆ ಬಲ, ಖಾಸಗಿ ಸ್ಟಾರ್ಟ್ಅಪ್ಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ, ಪ್ರಭಾವ ಸೃಷ್ಟಿಸಿ ವಿದೇಶಿಯರನ್ನು ಆಕರ್ಷಿಸಿ. ಶೀಘ್ರ ಮಾನವ ರಹಿತ ಅಂತರಿಕ್ಷ ಪ್ರಯಾಣ, 3 ಮಾನವ ರಹಿತ ಯೋಜನೆ ಅಂತಿಮ ಹಂತದಲ್ಲಿ ಸಿದ್ಧತೆ. ಕರಡು ಮತದಾರರ ಪಟ್ಟಿ ಇಂದು ಪ್ರಕಟ. ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಚೆಕ್ ಮಾಡಿಕೊಳ್ಳಿ. ಸಿಇಒ karnataka.gov.in ನಲ್ಲಿ ಪಟ್ಟಿ ಲಭ್ಯ. ಗೃಹಲಕ್ಷ್ಮಿ ಅರ್ಹತೆ ಪರೀಕ್ಷೆಗೆ ಮನೆ ಮನೆ ಸಮೀಕ್ಷೆ, ಬಯೋಮೆಟ್ರಿಕ್ ಮುಖ ಚೆಹರೆ ದೃಢೀಕರಣಕ್ಕೆ ಅವಕಾಶ. 52ನೇ ರಾಷ್ಟ್ರೀಯ ಜೂನಿಯರ್ ಈಜು ಚಾಂಪಿಯನ್ಶಿಪ್ಗೆ ತೆರೆ, ಕರ್ನಾಟಕ ತಂಡಕ್ಕೆ ಸಮಗ್ರ ಪ್ರಶಸ್ತಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಇಂದಿನಿಂದ ರಾಜ್ಯದಲ್ಲಿ 60 ದಿನಗಳ ಕಾಲ ಮೋಡ ಬಿತ್ತನೆ, ಮುಂಗಾರು ಕೈಕೊಟ್ಟ ಬೆನ್ನಲ್ಲೇ ಮಳೆ ಕೊರತೆ ತಗ್ಗಿಸಲು ಸರ್ಕಾರ ಕ್ರಮ. ಬರದ ಮಧ್ಯೆ ರಾಜ್ಯದ ಡ್ಯಾಂಗಳಲ್ಲಿ ಹೆಚ್ಚಿದ ಜಲ ಸಂಗ್ರಹ. ಪ್ರಸ್ತುತ 14 ಜಲಾಶಯಗಳಲ್ಲಿ 76% ನೀರು ಸಂಗ್ರಹ. ರಾಜ್ಯಾದ್ಯಂತ ಇನ್ನೂ ಇದೆ 25% ಮಳೆ ಕೊರತೆ. ಹೆಬ್ಬಾಳದಿಂದ ಕೆಂಪಾಪುರದವರೆಗೆ ಮೆಟ್ರೋ 4 ಟ್ರ್ಯಾಕ್, ಮತ್ತೊಂದು ಡಬಲ್ ಡೆಕ್ಕರ್ ಯೋಜನೆ, ನೀಲಿ ಕಿತ್ತಳೆ ಮಾರ್ಗ ಸಂಯೋಜನೆ. ದೇಶೀ ನಿರ್ಮಿತ AK-203 ಶೇರ್ ರೈಫಲ್ ಪರೀಕ್ಷೆ ಯಶಸ್ವಿ. ಮತ್ತು ಲಂಕಾ ವಿರುದ್ಧ 2ನೇ ಟೆಸ್ಟ್ ಕ್ರಿಕೆಟ್ನಲ್ಲೂ ಮಿಂಚಿದ ಕನ್ನಡಿಗ, ಪಡಿಕ್ಕಲ್ ಮತ್ತೊಂದು ಶತಕ.